ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಟರಾಜ್ ಅವರು. ಇವರು ಬರೆದಂತಹ ಒಂದು ಚಿತ್ರ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಇದಕ್ಕೆ ಕಾರಣ ಅಭಿನಂದನ್ ಅವರನ್ನ ಇವರು ವಿಶೇಷವಾಗಿ ಚಿತ್ರ ಬಿಡಿಸಿದ್ರು. ಇದೀಗ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಅವರೇ ಇದ್ದಾರೆ. ಅವರು ಅಭಿನಂದನ್ ಅವರ ಚಿತ್ರವನ್ನ ಮಾಡ್ತಾ ಇದ್ದಾರೆ, ಬಿಡಿಸ್ತಾ ಇದ್ದಾರೆ. ಈಗಾಗಲೇ ಅರ್ಧ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ಕೂಡ ಅಭಿನಂದನ್ ಅವರ ರೂಪ ಇದೀಗ ನಮ್ಮ ಸ್ಟುಡಿಯೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಟರಾಜ್ ಅವರು ತಲ್ಲೀನರಾಗಿದ್ದಾರೆ, ನೋಡ್ತಾ ಇದ್ದೀರಾ. ಈ ಚಿತ್ರ ಅವರು ಪೈಂಟ್ ಇಂದ ಬಿಡಿಸಿದ್ರು. ಈ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಮೀಸೆಗೆ ಒಂದು ಬಣ್ಣ ಕೊಟ್ಟರು, ಜೊತೆಗೆ ತಲೆಗೊಂದು ಬಣ್ಣ ಕೊಟ್ಟರು. ಹೀಗೆ ಅದರಲ್ಲೊಂದು ಭಾವನೆಯನ್ನು ಹಿಡಿದಿರುವಂತಹ ಪ್ರಯತ್ನವನ್ನ ನಟರಾಜ್ ಅವರು ಮಾಡಿದ್ರು. ಇದೀಗ ನೋಡ್ತಾ ಇದ್ದೀರಿ, ಸ್ಕೆಚ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ನಟರಾಜ್ ಅವರೇ, ಈಗ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ನಮಗೂ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಈಗ ನಮಗೆ ಇಲ್ಲೇ ಸಿಗ್ತಾ ಇದ್ದಾರೆ ನೋಡೋದಕ್ಕೆ. ಧನ್ಯವಾದಗಳು ಸರ್. ಓಕೆ, ನೀವು ಆಗ್ಲೇ ಹೇಳ್ತಾ ಇದ್ರಿ ಸೈನಿಕರ ಮೇಲೆ ತುಂಬಾನೇ ಪ್ರೀತಿ ಜಾಸ್ತಿ. ಅದರಲ್ಲೂ ಕೂಡ ಅಭಿನಂದನ್ ನಿಮಗೆ ಎಷ್ಟು ಇನ್ಸ್ಪೈರ್ ಮಾಡಿದ್ರು ಈ ಒಂದು ಚಿತ್ರ ಬಿಡಿಸೋದಕ್ಕೆ? ಅದೇ ಸರ್, ಅವರು ಕಷ್ಟಪಟ್ಟ ರೀತಿ ಅದು ಓದಿದೆ ನಾನು. ಅವರು ಹೇಗೆ ಅಲ್ಲಿ ಸೆರೆ ಸಿಕ್ಕರು, ಏನು ಬಿದ್ದ ತಕ್ಷಣ ಏನದು, ಅದು ಈ ಅವರು ಬಳಸಿರೋ ಈ ಮಿಗ್ ಅನ್ನೋದು ಜೆಟ್ ತುಂಬಾ ಹಳೇದು. ಅದು ಅಮೆರಿಕದ ಜೆಟ್ ಅನ್ನ ಏರ್ ಜೆಟ್ ಅನ್ನ F-16 ಅನ್ನ ಅವರು ಉರುಳಿಸಿದ್ರು. ಅದು ಅಸಾಧ್ಯದ ಮಾತು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದನ್ನ ಇವರು ಸಾಧಿಸಿ ತಾವು ಸ್ವಲ್ಪ ಏಟ್ ತಿಂದು ಬೇರೆಯವರು ಪ್ರತಿದಾಳಿ ಮಾಡಿದಾಗ ಇವ್ರದ್ದು ವಿಮಾನನು ಪತನಗೊಂಡು ಇವರು ಪಾಕಿಸ್ತಾನದ ನೆಲದಲ್ಲಿ ಬಿದ್ದ ತಕ್ಷಣ ಅಲ್ಲಿ ಜನ ಬಂದು ಇವ್ರಿಗೆ ಕನ್ಫ್ಯೂಷನ್, ನಾನು ಎಲ್ಲಿ ಬಿದ್ದಿದ್ದೀನಿ ಏನು ಅಂತ. ಅದೆಲ್ಲ ಈ ಕತೆ ಓದಿದೆ. ಇವ್ರದ್ದು ಎಷ್ಟು ಕೆಚ್ಚಿದೆ ಇವರಿಗೆ. ಅಲ್ಲಿ ಸೆರೆ ಸಿಕ್ರು, ಅವ್ರ ಕೈಯಲ್ಲಿ ಸೆರೆ ಸಿಕ್ರು ಅವ್ರನ್ನ ಕೊಲ್ಬೋದಿತ್ತು. ಇವ್ರ ಹತ್ರ ಆಯುಧಗಳಿದ್ವು, ಆದ್ರೆ ಅದು ಉಲ್ಲಂಘನೆ ಆಗುತ್ತೆ, ನಾಗರಿಕರನ್ನ ಕೊಂದ್ರೆ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ಯಾರನ್ನು ಬರೇ ಎದುರಿಸಿ ಅಷ್ಟ್ರೊಳಗೇನೆ ಅವರು ತಮ್ಮಲ್ಲಿದ್ದ ರಹಸ್ಯ ದಾಖಲೆಗಳನ್ನೆಲ್ಲ ನುಂಗಿ ಅವ್ರಿಗೆ ಶರಣಾಗಿ ಸಾಧಿಸಿ ತೋರಿಸಿದ್ರು. ಅವ್ರು ಏನೇ ಕೇಳಿದ್ರು ನಾವು ಹೇಳಲಿಕ್ಕಾಗಲ್ಲ, ಅದು ಹೇಳಬಾರ್ದು ನಾನು ಅಂತ ಹೇಳಿ ಶತ್ರುಗಳಲ್ಲಿ ಅವರಿಂದನೂ ಪ್ರೀತಿ ಗಳಿಸ್ಕೊಂಡು ಬಂದ್ರು ಅವರು. ಅಂತ ಜನ ಅವ್ರದ್ದು, ಕಾಡು ಜನ ಅವ್ರದ್ದು. ಒಂದು ರೀತಿ ನಾವು ಏನು ಅಂತ ಬಾಯ್ಬಿಟ್ಟು ಹೇಳಲಿಕ್ಕಾಗಲ್ಲ, ಅಷ್ಟು ಅದು ಪಾಕಿಸ್ತಾನಿ ಸೈನ್ಯ ಅಂದ್ರೆ ಎಲ್ಲದನ್ನೂ ಮೀರಿದ್ದದು. ರಕ್ತಪಿಪಾಸುಗಳು. ಅಂತವ್ರ ಕೈಯಲ್ಲಿ ಇವರು ಜಾಣ್ಮೆಯಿಂದ ವರ್ತಿಸಿ ಇದನ್ನ ಮಾಡ್ಕೊಂಡ್ ಬಂದ್ರೆ ಅದು ನನಗೆ ತುಂಬಾ ಸ್ಫೂರ್ತಿ ಆಯ್ತು ಸರ್. ಹೌದೌದು, ಎಲ್ರಿಗೂ ಕೂಡ ಅಭಿನಂದನ್ ಅವರ ಸ್ಫೂರ್ತಿ ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಯಾವಾಗ ಏರ್ ಸ್ಟ್ರೈಕ್ ಆಗುತ್ತೋ ಆವಾಗ ಪಾಕಿಸ್ತಾನಕ್ಕೆ ಏನಾದ್ರೂ ಮಾಡಿ ಅಲ್ಲಿನ ಜನರನ್ನ ಸಮಾಧಾನಿಸಬೇಕು ಅನ್ನೋ ವಿಚಾರ ಇತ್ತು. ಈ ಕಾರಣಕ್ಕಾಗಿ ಭಾರತದ ಮೇಲೆ ವಾಯುದಾಳಿಯನ್ನು ಮಾಡುತ್ತೆ. ಅದು ಕೂಡ ಅಮೆರಿಕದ F-16 ವಿಮಾನ ಇದೆಯಲ್ಲ ಅದರಲ್ಲಿ ಮಾಡುತ್ತೆ. ಅದಕ್ಕೆ ನಮ್ಮ ಅಭಿನಂದನ್ ಅವರು MiG-21 ಅಲ್ಲಿ ಅದನ್ನ ಹಿಮ್ಮೆಟ್ಟಿಸ್ತಾರೆ. ಇದು ಸಾಧನೆ ಅಂತ. ಎಲ್ಲರೂ ಕೂಡ F-16 ಮತ್ತು MiG-21 ಅನ್ನ ಕಂಪೇರ್ ಮಾಡ್ತಾ ಮಾತಾಡ್ತಾರೆ. F-16ಗೆ ಕಂಪೇರ್ ಮಾಡಿದ್ರೆ ನಮ್ಮ MiG-21 ಯಾವುದೇ ಲೆಕ್ಕ ಅಲ್ಲ. ಆದ್ರೆ ಅಭಿನಂದನ್ ಅವರ ಧೈರ್ಯ ಇದೆಯಲ್ಲ, ಅವರ ವಿಲ್ ಪವರ್ ಅದು ಮಾಡಿಸಿದೆ. ಇದಕ್ಕೆ ಅಭಿನಂದನ್ ಅವರು ಎಲ್ರಿಗೂ ಕೂಡ ಸ್ಫೂರ್ತಿ. ಧೈರ್ಯ ಇದ್ರೆ ಆಗಿರ್ಬೇಕು. ಭಾರತದ ಸೇನೆಯ ಧೈರ್ಯ, ಶಕ್ತಿ ಒಬ್ಬ ಸೈನಿಕನಿಂದ ಇವಾಗ ಗೊತ್ತಾಗಿದೆ, ಯೋಧನಿಂದ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಅಭಿನಂದನ್ ಅವರು ಇಷ್ಟು ಜನರಿಗೆ, ಇಡೀ ಭಾರತೀಯರಿಗೆ, ಸಾಮಾನ್ಯವಾಗಿ ಒಂದು ಹಬ್ಬ ಆದಂತಹ ಸಂದರ್ಭದಲ್ಲಿ ಸೆಲೆಬ್ರೇಷನ್ಸ್ ಇರುತ್ತೆ. ಅದು ಕೂಡ ಹಬ್ಬ ಅಂತ ಬಂದಾಗ ಒಂದು ಧರ್ಮ ಆ ಥರದ್ದೆಲ್ಲ ಲೆಕ್ಕಾಚಾರ ಕೂಡ ಇರುತ್ತೆ. ಆದ್ರೆ ನಿನ್ನೆ ಇಡೀ ದೇಶದಲ್ಲಿ ಹಬ್ಬ ಇತ್ತು. ಅದಕ್ಕೆ ಕಾರಣ ಆಗಿದ್ದು ಅಭಿನಂದನ್ ಅವರು. ಅದು ದೇಶ ಪ್ರೇಮದ ಹಬ್ಬ, ನಮ್ಮ ಸೈನಿಕನಿಗೆ ಕೊಟ್ಟಿರುವ ಗೌರವದ ಹಬ್ಬ. ಇದೇ ಕಾರಣಕ್ಕೆ ಅಭಿನಂದನ್ ಅವರು ನಮ್ಮ ನಟರಾಜ್ ಅವರಿಗೂ ಇನ್ಸ್ಪೈರ್ ಮಾಡಿದ್ದು ಇದೇ ಕಾರಣಕ್ಕೆ. ಅವರ ಸಾಹಸ ಎಲ್ರಿಗೂ ಕೂಡ ಸ್ಫೂರ್ತಿ ಆಗುತ್ತೆ. ಧೈರ್ಯ, ಶಕ್ತಿ, ಯುಕ್ತಿ ಎರಡುಗಳನ್ನು ಬಳಸಿದ್ರು ಅವರು ಅಲ್ಲಿ. ಹೌದು, ಎರಡನ್ನು ಬರೇ ಧೈರ್ಯನೂ ಸಾಕಾಗಲ್ಲ, ಯುಕ್ತಿನೂ ಇತ್ತು ಅವರಲ್ಲಿ. ಹಾಗಾಗಿ ಅವರು ಬದುಕಿ ಬಂದ್ರು, ಸಾಧಿಸಿ ತೋರಿಸಿದ್ರು. ಯಾವುದೇ ರಹಸ್ಯ ದಾಖಲೆಗಳನ್ನ ನಮ್ಮ ದೇಶದಿಂದ ಬಿಟ್ಕೊಡ್ಲಿಲ್ಲ. ಅದು ತುಂಬಾ ತಲೆಯಲ್ಲಿ ಕೊರಿತಾ ಇತ್ತು. ಇವ್ರು ಎಷ್ಟು ಬರೇ ಧೈರ್ಯ ಬಲ ಎಲ್ಲ ಇದ್ರ ಜೊತೆಗೆ ಯುಕ್ತಿಯಿಂದನೂ ನಡ್ಕೊಂಡ್ರು. ಅದೇ ರೀತಿ ನಾನು ಕೇಳ್ಪಟ್ಟಿದ್ದೀನಿ, ಓದ್ಪಟ್ಟಿದೀವಿ ನಾವೆಲ್ಲ, ನಮ್ಮ ಭಾರತೀಯ ಸೈನಿಕರಿಗೆ ಆತರ ತರಬೇತಿ ಕೊಡ್ತಾರೆ ಅಂತಂದೇಳಿ ಅದನ್ನ ಅವರು
ಅಕ್ಷರಶಃ ಹೌದು, ನಿಜ. ಸಾಧಿಸಿ ತೋರಿಸಿದ್ರು ಅವರು. ಅದೇ ಅದೇ ಎಲ್ರು ಕೂಡ ಅದೇ ಮಾತನ್ನ ಹೇಳ್ತಾರೆ. ಏನಂದ್ರೆ ಪಾಕಿಸ್ತಾನ ಸೇನೆಯನ್ನು ಕದ್ದು ಮುಚ್ಚಿ ಗುಂಡು ಹಾರಿಸೋದೆಲ್ಲ ಮಾಡ್ತಾರೆ, ಆದ್ರೆ ಯುದ್ಧ ಘೋಷಣೆ ಆದ್ರೆ ಪಾಕಿಸ್ತಾನ ಇಡೀ ಭೂಪಟದಲ್ಲೇ ಇರೋದಿಲ್ಲ ಅಂತಕ್ಕಂಥ ಮಾತು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಸೈನಿಕರು ಆ ತರದಲ್ಲೂ ಕೂಡ ಎಂತಹುದೇ ಸಂಕಷ್ಟ ಬಂದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ಉಪಕರಣವನ್ನ ಬಳಸಿ ಅದನ್ನ ಮೆಟ್ಟಿ ನಿಲ್ತಾರೆ. ಈ ಕಾರಣಕ್ಕಾಗಿ ಅಭಿನಂದನ್ ಅವರ ಸಾಮರ್ಥ್ಯ ಕೂಡ ನಮಗೆ ಗೊತ್ತಾಗಿದ್ದು, ಗೊತ್ತಾದ ನಂತರ ಎಲ್ರಿಗೂ ಕೂಡ ಅಚ್ಚುಮೆಚ್ಚಾಗಿದ್ದಾರೆ ಅಭಿನಂದನ್ ಅವರು. ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಟರಾಜ್ ಅವರು, ಚಿತ್ರ ಬಿಡಿಸ್ತಾ ಇದ್ದಾರೆ. ಅಭಿನಂದನ್ ಅವರ ಚಿತ್ರ ಇದು. ವಿಶೇಷವಾಗಿ ಈ ಚಿತ್ರ ಸಾಕಷ್ಟು ಎಲ್ರಿಗೂ ಕೂಡ ಹುಮ್ಮಸ್ಸನ್ನು ಕೊಡ್ತಾ ಇದೆ. ಈಗ ಒಂದೊಂದೇ ರೇಖೆಗಳು ಕೂಡ ಅಭಿನಂದನ್ ಅವರ ರೂಪವನ್ನ ನಮಗೆ ತೋರಿಸ್ತಾ ಇದೆ. ಆ ಅಭಿನಂದನ್ ಅವರ ಚಿತ್ರವನ್ನ ನಿನ್ನೆನೆ ಬಿಡಿಸಿದ್ರು, ಅದು ಕೂಡ ಕಲರ್ಫುಲ್ ಆಗಿ ಬಿಡಿಸಿದ್ರು. ಒಂದೊಂದು ಬಣ್ಣದಲ್ಲೂ ಕೂಡ ಒಂದೊಂದು ಭಾವವನ್ನ ಕಟ್ಟಿಕೊಟ್ರು ನಟರಾಜ್ ಅವರು. ಈ ಕಾರಣಕ್ಕೆ ಎಲ್ಲರಿಗೂ ಕೂಡ ನಟರಾಜ್ ಅವರು ಕೂಡ ಇದೀಗ ಇಷ್ಟ ಆಗ್ತಾ ಇದ್ದಾರೆ, ಅವರ ಚಿತ್ರ ಇಷ್ಟ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆ ಬಿಡಿಸಿರುವಂತಹ ಚಿತ್ರ ಇದು. ಹಸಿರು, ಬಿಳಿ, ಕೇಸರಿ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಈಗ ಇದು ನಟರಾಜ್ ಅವರು ಬಿಡಿಸಿರ್ತಕ್ಕಂಥ ಚಿತ್ರ. ಇದೀಗ ನಮ್ಮ ಸ್ಟುಡಿಯೋದಲ್ಲಿ ಪೆನ್ಸಿಲ್ ಸ್ಕೆಚ್ ಅನ್ನ ಮಾಡ್ತಾ ಇದ್ದಾರೆ ನಟರಾಜ್ ಅವರು. ಅಭಿನಂದನ್ ಅವರು ಇದೀಗ ನಮ್ಮ ಸ್ಟುಡಿಯೋದಲ್ಲಿ ರೂಪ ಪಡಿತಾ ಇದ್ದಾರೆ. ಅವರ ಒಂದೊಂದೇ ರೇಖೆ, ನಟರಾಜ್ ಅವರು ಬಿಡಿಸ್ತಕ್ಕಂಥ ಒಂದೊಂದೇ ರೇಖೆ ಈಗ ಅಭಿನಂದನ್ ಅವರನ್ನ ನಮ್ಮ ಸ್ಟುಡಿಯೋಗೆ ತರ್ತಾ ಇದೆ. ವೀಕ್ಷಕರು ಕೂಡ ನೋಡ್ತಾ ಇದ್ದೀರಾ, ಅಭಿನಂದನ್ ಅವರ ಒಂದು ಮುಖಭಾವ ಇದೆಯಲ್ಲ, ಆ ಧೈರ್ಯದ ಮುಖಭಾವ, ಆ ಹುಮ್ಮಸ್ಸಿನ ಮುಖಭಾವ, ಆ ಯುಕ್ತಿಯ ಮುಖಭಾವ ಇದೀಗ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸಮಯ ಸ್ಟುಡಿಯೋದಲ್ಲಿ ನಿಮ್ಗೆಲ್ರಿಗೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ನಟರಾಜ್ ಅವರ ಕೈಯಲ್ಲಿ ಅರಳ್ತಾ ಇದೆ ಅಭಿನಂದನ್ ಅವರ ಮುಖಭಾವ. ವಿಶೇಷವಾಗಿ ಚಿತ್ರಿಸ್ತಾ ಇದ್ದಾರೆ. ಅದು ಕೂಡ ಅವರು ಸಾಕಷ್ಟು ಪರಿಣಿತರು ಚಿತ್ರದಲ್ಲಿ. ಅವರಿಗೆ ಅಭಿನಂದನ್ ಅವರು ಸಾಕಷ್ಟು ಇನ್ಸ್ಪೈರ್ ಮಾಡಿದ್ರು, ಜೊತೆಗೆ ಸ್ಫೂರ್ತಿ ಆದ್ರು. ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ರು, ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ರು. ಅಭಿನಂದನ್ ಅವರನ್ನ ನೋಡಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಬಗೆ ಬಗೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಧ್ವಜವನ್ನ ಹಾರಿಸಿ, ಸಿಹಿಯನ್ನ ಹಂಚಿ, ಪಟಾಕಿಯನ್ನ ಸಿಡಿಸಿ, ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು. ಇದೀಗ ಅದೇ ಸಂದರ್ಭದಲ್ಲಿ ನಟರಾಜ್ ಅವರು ಕೂಡ ತಮ್ಮದೇ ರೀತಿಯಲ್ಲಿ ತಮ್ಮ ವೃತ್ತಿ, ಚಿತ್ರ ಬಿಡಿಸೋದು ಅವರ ವೃತ್ತಿ. ಅದೇ ಸಂದರ್ಭದಲ್ಲಿ ಅವರು ಅಭಿನಂದನ್ ಅವರ ಚಿತ್ರಕ್ಕೆ ನಮ್ಮ ಧ್ವಜದ ಬಣ್ಣವನ್ನ ಕೊಟ್ಟು ಆ ಮೂಲಕವಾಗಿ ಇಡೀ ದೇಶದ ಜನರ ಭಾವನೆಯನ್ನ ಮುಟ್ಟುವಂತಹ ಕೆಲಸವನ್ನ, ತಲುಪಿಸುವಂತಹ ಕೆಲಸವನ್ನ ನಟರಾಜ್ ಅವರು ಮಾಡಿದ್ದಾರೆ. ಈಗ ನಮ್ಮ ಸ್ಟುಡಿಯೋದಲ್ಲಿ, ಸಮಯ ಸ್ಟುಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ನಟರಾಜ್ ಅವರ ಕೈಯಿಂದ ಒಂದೊಂದೇ ರೇಖೆ ಕೂಡ ಅಭಿನಂದನ್ ಅವರನ್ನ ನೋಡೋದಕ್ಕೆ ಸಿಗ್ತಾ ಇದೆ. ಒಂದೊಂದೇ ರೇಖೆಯಲ್ಲೂ ಕೂಡ ಬಿಳಿ ಹಾಳೆಯ ಮೇಲೆಯಲ್ಲಿ ಇದೀಗ ನಮಗೆ ನಟರಾಜ್ ಅವರ ಕೈಯಲ್ಲಿ ಅರಳ್ತಾ ಇದೆ ಅಭಿನಂದನ್ ಅವರ ಚಿತ್ರ. ನಟರಾಜ್ ಅವರೇ, ಈಗ ಕಂಪ್ಲೀಟ್ ಆಗ್ತಾ ಬಂತು. ಹೌದು ಸರ್, ಹೌದೌದು. ಹಾಗೆ ಒಂದು ಕಾರ್ಟೂನ್ ರೀತಿಯಲ್ಲಿ ಮಾಡಿದೆ ನಾನು. ನಾ ಬೇರೆ ಕೆಲಸದಲ್ಲಿ ಇದ್ದಿದ್ರಿಂದ ಕಲರ್ ಪೆನ್ಸಿಲ್, ವಾಟರ್ ಕಲರ್ ಏನೇನು ತರಬಹುದಿತ್ತು, ಕ್ರೈನ್ಸ್ ಅವೆಲ್ಲ ನಿನ್ನೆ ಮಾಡಿದ ಚಿತ್ರನೇ ಇದು ಇವತ್ತು ಇಲ್ಲಿ ಮಾಡ್ಬೋದಿತ್ತು. ಬಟ್ ನಾನು ಬೇರೆ ಕಡೆ ಇದ್ದಿದ್ರಿಂದ, ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಿದ್ರಿಂದ ಸ್ವಲ್ಪ ಹಾಗೆ ಬಂದ್ಬಿಟ್ಟೆ. ನಾನು ಕೈಯಲ್ಲಿ ಏನಿತ್ತು ಅದನ್ನ ಇಟ್ಕೊಂಡು ತಕ್ಷಣ ನೀವು ಕರೆದ್ರಿ ಅಂತಂದೆ ಹಾಗೆ ಬಂದೆ ಸರ್. ತುಂಬಾ ತಕ್ಷಣದಲ್ಲಿ ಬಂದ್ರು ಕೂಡ ಎಷ್ಟು ಅಚ್ಚುಕಟ್ಟಾಗಿ ರಚನೆ ಆಗಿದೆ ಅಂದ್ರೆ ನಿಜವಾಗಿ ಅಭಿನಂದನ್ ಅವರ ಫುಲ್ ಮುಖನೇ ನಮಗೆ ಈಗ ಕಣ್ಮುಂದೆ ಬರ್ತಾ ಇದೆ. ಈ ತರ ಒಂದು ಆರ್ಟ್ ಮಾಡ್ಬೇಕಿದ್ರೆ ಸಾಮಾನ್ಯ ಎಷ್ಟು ಟೈಮ್ ತಗೋತೀರಾ ನೀವು? ಸರ್, ಅದು ಡಿಪೆಂಡ್ ಅಪಾನ್ ಸ್ಟೈಲ್ ಮೇಲೆ. ಕಾರ್ಟೂನು ಗೀಟೂನ್ ಈ ತರ ಆದ್ರೆ ಸ್ವಲ್ಪ ಬೇಗ ಆಗುತ್ತೆ. ಸ್ವಲ್ಪ ಡೀಟೇಲ್ಸ್ ಎಲ್ಲ ಇನ್ನೂ ಕೆಲವು ಸಲ ತುಂಬಾ ಡೀಟೇಲ್ಸ್ ಕೇಳ್ತಾರೆ. ಈ ಸ್ಟಿಪ್ಲಿಂಗ್ ವರ್ಕ್ ತರ ಆ ಟೈಪ್ ಎಲ್ಲ ಕೇಳ್ತಾರೆ, ನರಾನು ಬಿಡಿಸಿ ತೋರಿಸ್ಬೇಕು ನಮಗೆ ಅಂತ ಹೇಳ್ತಾರೆ. ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಈ ತರ ಎಲ್ಲ 1 hour 2 hour ಒಂದು ಅರ್ಧ ಗಂಟೆ ಈ ತರ ಮುಗ್ದೋಗ್ಬಿಡುತ್ತೆ. ಅದು ನಿನ್ನೆ ಮಾಡಿದ ಚಿತ್ರನೂ ಅದು ತುಂಬಾ ಸಮಯ ಜಾಸ್ತಿ ತಗೊಳ್ಳಿಲ್ಲ. ಅದನ್ನು ನನಗೆ ಸಮಯನೂ ಇರ್ಲಿಲ್ಲ. ಏನೋ ಒಂದು ಮಾಡಿ ನನ್ಗೆ ನನ್ನ ಒಂದು ಭಾವನೆನ ತೋರಿಸ್ಬೇಕಾಗಿತ್ತು, ಖುಷಿನೂ ತೋರಿಸ್ಬೇಕಿತ್ತು. ಅದರಲ್ಲಿ ದೇಶಭಕ್ತಿನೂ ದೇಶದ ಭಕ್ತಿ, ಶೌರ್ಯ, ಧೈರ್ಯ ಇವನ್ನೆಲ್ಲ ಅವ್ರು ಮಾಡಿದ್ದು ಇದನ್ನೆಲ್ಲ ತೋರಿಸ್ಬೇಕಿತ್ತು ಅವ್ರದ್ದು. ಹಾಗಾಗಿ ತಕ್ಷಣ ಏನೋ ಒಂದು ಹೊಳಿತು, ಅದನ್ನ ಮಾಡಿದೆ ನಾನು. ಒಂದು ಫೋಟೋಶಾಪ್ ಇದನ್ನ ತಗೊಂಡು ಕೈಯಲ್ಲೇ ಸ್ಕೆಚ್ ಮಾಡಿದ್ದು, ಬಟ್ ಅದರಲ್ಲಿ ಫೋಟೋಶಾಪ್ ನ ಒಂದು ಆಪ್ ಅಂತ ಅದನ್ನ ಯೂಸ್ ಮಾಡ್ಕೊಂಡು ತಲೆಯಲ್ಲಿದ್ದ ವಿಚಾರಗಳನ್ನೆಲ್ಲ ಅದರಲ್ಲಿ ಹಾಕಿ ಮಾಡಿದೆ ಸರ್. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ನಿಮ್ಗೆ ಐಡೆಂಟಿಫೈ ಮಾಡಿದ್ದಾರೆ ಅನ್ಸುತ್ತೆ ಆ ಫೋಟೋ ನೋಡಿ. ಹೌದು ಸರ್, ಹೌದು. ಏನೆಲ್ಲ ರಿಯಾಕ್ಷನ್ಸ್ ಬಂತು ನಿಮ್ಗೆ? ತುಂಬಾ ಚೆನ್ನಾಗಿ ಮಾಡಿದಿರಿ ಸರ್, ತುಂಬಾ ಅದರಲ್ಲಿ ಭಾರತೀಯತೆ ಎದ್ದು ಕಾಣ್ತಾ ಇದೆ ನಮ್ಗೆ ಅಂತ. ಕೆಲವರೆಲ್ಲ ಇದನ್ನ ಏನು ಮಹಿಳಾ ಒಂದು ಮುಖದಲ್ಲೂ ತೋರಿಸಿ, ನೀವು ಮಹಿಳೆಯರ ಮುಖದಲ್ಲೂ ಇದೇ ಒಂದು
ಬಣ್ಣ ಇದೇ ಒಂದು ಕಾನ್ಸೆಪ್ಟ್ ನ ತತ್ವನ ಅದರಲ್ಲೂ ತೋರಿಸಿ ಅಂತ ಕೇಳಿದ್ರು ಸರ್. ಅದನ್ನು ಮಾಡಿಕೊಟ್ಟೆ ನಾನು. ತುಂಬಾ ಖುಷಿ ಪಟ್ರು. ಧನ್ಯವಾದಗಳು ಸರ್. ಕಂಪ್ಲೀಟ್ ಆಯ್ತಲ್ಲ ಈಗ? ಆಯ್ತು ಸರ್, ಆಯ್ತು. ವೀಕ್ಷಕರೇ, ಇದೀಗ ನೋಡ್ತಾ ಇದ್ದೀರಾ ಅಭಿನಂದನ್ ಅವರ ಚಿತ್ರ ಎಷ್ಟು ಅದ್ಭುತವಾಗಿ ರಚಿಸಿದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅಭಿನಂದನ್ ಅವರ ಚಿತ್ರವನ್ನ ನಟರಾಜ್ ಅವರು ರಚನೆ ಮಾಡಿದ್ದಾರೆ. ನಟರಾಜ್ ಅವರು ಅಂದ್ರೆ ಯಾರು ನಿಮಗೆ ಗೊತ್ತಿದೆ. ನಿನ್ನೆ ತಾನೇ ಒಂದು ಫೋಟೋ ವೈರಲ್ ಆಗಿತ್ತು, ಅದು ಕೂಡ ಅಭಿನಂದನ್ ಅವರ ಫೋಟೋ. ಅದು ನಮ್ಮ ಧ್ವಜ ಏನಿದೆ, ಹಸಿರು ಬಿಳಿ ಕೇಸರಿ, ಈ ಬಣ್ಣವನ್ನ ರಾರಾಜಿಸ್ತಾ ಇತ್ತು. ಅಭಿನಂದನ್ ಅವರ ಒಂದೊಂದೇ ಮುಖಭಾವದಲ್ಲಿ, ತಲೆಯಲ್ಲಿ ಎಲ್ಲವೂ ಕೂಡ ಬಣ್ಣವನ್ನ ಹಚ್ಚಿ ಆ ಮೂಲಕವಾಗಿ ರಚನೆ ಮಾಡಿದ್ರು ನಟರಾಜ್ ಅವರು. ಇದೀಗ ನಮ್ಮ ಸ್ಟುಡಿಯೋದಲ್ಲಿ ನಟರಾಜ್ ಅವರು ಅಭಿನಂದನ್ ಅವರ ಚಿತ್ರವನ್ನ ಬಿಡಿಸಿದ್ದಾರೆ. ಇದು ಅದ್ಭುತವಾಗಿ ಮೂಡಿ ಬಂದಿದೆ. ಅಭಿನಂದನ್ ಅವರು ಇದೀಗ ಎಷ್ಟು ಅದ್ಭುತವಾಗಿ ಮೂಡಿದೆ ಅಂದ್ರೆ ಅಭಿನಂದನ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಅಂತಕ್ಕಂಥ ಫೀಲ್ ಕೊಡ್ತಾ ಇದೆ. ಇದೇ ಒಬ್ಬ ಕಲಾವಿದನ ಶಕ್ತಿ ಅನ್ನುವಂಥದ್ದು. ಇದೀಗ ಅಭಿನಂದನ್ ಅವರ ಚಿತ್ರವನ್ನ ನಟರಾಜ್ ಅವರು ನಿನ್ನೆನೆ ಬಿಡಿಸಿದ್ರು. ಅದು ಕೂಡ ಅವರ ಮೇಲೆ ಒಂದು ವಿಶೇಷವಾದ ಪ್ರೀತಿ ಹುಟ್ಟಿತ್ತು. ಅದರಲ್ಲೂ ಕೂಡ ಅಭಿನಂದನ್ ಅವರು ಏನು ತಮ್ಮ ಶೌರ್ಯದ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನವನ್ನ, ಮಾದರಿಯನ್ನ ಆಗಿದ್ರು. ಅದರಲ್ಲಿ ವಿಶೇಷವಾಗಿ ಅಭಿನಂದನ್ ಅವರ ಚಿತ್ರ ಬಿಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಟರಾಜ್ ಅವರು ಕೂಡ ಇದ್ರು. ಅದನ್ನು ಕೂಡ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಇದೀಗ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಒಂದು ಕೆಲವೇ ಕ್ಷಣಗಳಲ್ಲಿ, ಸುಮಾರು ಅರ್ಧ ಗಂಟೆ ತಗೊಂಡ್ರಿ ಅನ್ಸುತ್ತೆ ಈ ಒಂದು ಚಿತ್ರಕ್ಕೆ. ಅದು ಕೂಡ ನಮ್ಮ ಮಧ್ಯೆ ಮಾತಾಡ್ತಾ ಇಲ್ಲಿದ್ರೆ ಒಂದು 10-15 ನಿಮಿಷದಲ್ಲಿ ಮುಗಿಸ್ತಾ ಇದ್ರಿ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಓಕೆ, ಈ ನಿಮಗೆ ಒಂದು ಜಾಸ್ತಿ ಟೈಮ್ ಕೊಟ್ರೆ, ಈಗ ಟೈಮ್ ಪ್ರಕಾರ ಇದನ್ನೊಂದು ಅದ್ಭುತವಾಗಿ ಇನ್ನೂ ಕೂಡ ಇದು ಕಲರಿಂಗ್ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸರ್. ಹೌದು, ನಾವು ಕಲರಿಂಗ್ ಮಾಡಿದ್ರೆ ಇನ್ನೂ ಕೆಲವು ಭಾವನೆಗಳನ್ನೆಲ್ಲ, ವಿಶೇಷವಾದ ಏನು ಪ್ರಭಾವಗಳನ್ನೆಲ್ಲ ತೋರಿಸಬಹುದು ಇದರಲ್ಲಿ. ಈಗ ಸಮಯದ ಅಭಾವದ ಕಾರಣ ಬ್ಲಾಕ್ ಅಂಡ್ ವೈಟ್ ಅಲ್ಲೂ ತೋರಿಸಬಹುದಿತ್ತು. ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೂ ನನಗೆ ಸಿಕ್ಕ ಒಂದು ಪರಿಮಿತಿಯಲ್ಲಿ ಇಷ್ಟು ಮಾಡಿದೆ ನಾನು. ಸಮಯದ ಪರಿಮಿತಿ ಇಷ್ಟಿತ್ತು. ಆಕ್ಚುಲಿ ಅಭಿನಂದನ್ ಅವರ ಚಿತ್ರ ಬಿಡಿಸುವಾಗ ಅದರಲ್ಲೂ ಕೂಡ ಮೀಸೆಯನ್ನು ಬಿಡಿಸೋದು ತುಂಬಾ ಹೈಲೈಟ್ ಆಗಿರ್ಬೇಕು. ಓಕೆ, ಇದರಲ್ಲೂ ಕೂಡ ನಾವು ಮೀಸೆ ಕೂಡ ನೋಡ್ತಾ ಇದ್ವಿ. ಅಭಿನಂದನ್ ಅವರ ಮೀಸೆ ಇವತ್ತು ಇಡೀ ದೇಶದಲ್ಲಿ ಕೆಲವರು ಯುವಕರು ಕೂಡ ಅದೇ ತರ ಮೀಸೆ ಬಿಡಬೇಕು ಅನ್ನೋ ತರ ಇದ್ದಾರೆ. ಆ ತರ ಅವರ ಮೀಸೆಯ ಸ್ಟೈಲ್ ಕೂಡ ಹೈಲೈಟ್ ಆಗಿದೆ. ಈಗ ನಾವು ಚಿತ್ರದ ಕೂಡ ನೋಡ್ತಾ ಇದೀವಿ. ಅಭಿನಂದನ್ ಅವರ ಮೀಸೆ ಕೂಡ ಎಷ್ಟು ಅದ್ಭುತವಾಗಿ ನಟರಾಜ್ ಅವರು ರಚಿಸಿದ್ದಾರೆ ಅನ್ನೋದು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದ್ಭುತವಾಗಿ ರಚಿಸಿದ್ದಾರೆ ಅಭಿನಂದನ್ ಅವರ. ನಾವು ಅಂದ್ಕೊಂಡಿದ್ವಿ ಅಭಿನಂದನ್ ಅವರ ಚಿತ್ರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನೋಡ್ತೀವಿ. ಈಗ ಎಲ್ಲವೂ ಕೂಡ ಟೆಕ್ನಿಕಲಿ ವರ್ಕ್ ಆಗಿರೋದ್ರಿಂದ ಎಲ್ಲಾದ್ರೂ ಚಿತ್ರವನ್ನ, ಅವರ ಭಾವಚಿತ್ರವನ್ನ ಕದ್ದು ಅದನ್ನು ಕಾಪಿ ಮಾಡಿ ಈ ತರದೆಲ್ಲ ಮಾಡಿ ಫೇಸ್ಬುಕ್ ಮುಂತಾದ್ರಲ್ಲಿ ಬಿಡೋದು ಕಾಮನ್ ಇವಾಗ. ಆ ತರದೆಲ್ಲ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಟರಾಜ್ ಅವರು ತಮ್ಮದೇ ಕೈಯಲ್ಲಿ ಪೆನ್ಸಿಲನ್ನು ಹಿಡಿದು ಬಿಳಿ ಹಾಳೆಯಲ್ಲಿ ತಮ್ಮದೇ ಆದ ಪೆನ್ಸಿಲನ್ನು ಹಿಡ್ಕೊಂಡು ಅದರಲ್ಲಿ ಒಂದೊಂದೇ ರೇಖೆಯನ್ನು ಬಿಡಿಸ್ತಾ ಇದೀಗ ಅಭಿನಂದನ್ ಅವರಿಗೆ ರೂಪ ಕೊಟ್ಟಿದ್ದಾರೆ. ಅಭಿನಂದನ್ ಅವರ ಒಂದು ಅದ್ಭುತವಾದ ಚಿತ್ರವನ್ನ ಇದೀಗ ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಈಗ ನಾವು ದೃಶ್ಯಗಳಲ್ಲಿ ಕೂಡ ತೋರಿಸ್ತೀವಿ. ಅದ್ಭುತವಾದ ಚಿತ್ರವನ್ನ ಅಭಿನಂದನ್ ಅವರ ಅದ್ಭುತವಾದ ಚಿತ್ರವನ್ನ ರಚಿಸಿದ್ದಾರೆ ನಟರಾಜ್ ಅವರು. ಫೇಸ್ಬುಕ್, ಟ್ವಿಟರ್ ಅಲ್ಲಿ ವೈರಲ್ ಆಗಿತ್ತು ನಟರಾಜ್ ಅವರು ಬಿಡಿಸಿರುವ ಚಿತ್ರ. ಯಾವ ತರದಲ್ಲಿ ಅಂದ್ರೆ ಇದು ಯಾರಪ್ಪ ಬಿಡಿಸಿದ್ದು ಅಂತಕ್ಕಂಥ ಕ್ಯೂರಿಯಾಸಿಟಿ ಇತ್ತು. ನಮಗೂ ಕೂಡ ಅದೇ ಕ್ಯೂರಿಯಾಸಿಟಿ ಇತ್ತು. ಈ ಕಾರಣಕ್ಕಾಗಿ ನಾವು ಕೂಡ ನಟರಾಜ್ ಅವರನ್ನ ಕರೆಸಿದ್ವಿ ಸ್ಟುಡಿಯೋದಲ್ಲಿ. ಅವರ ಈ ಕೈ ಚಳಕವನ್ನ ಇದೀಗ ನಾವು ನೋಡ್ತಾ ಇದೀವಿ. ಯಾವ ರೀತಿಯಲ್ಲಿ ಒಂದು ಅರ್ಧ ಗಂಟೆಯಲ್ಲಿ, ಅದು ಕೂಡ ನಾವು ಮಾತಾಡ್ತಾ ಅರ್ಧ ಗಂಟೆ, ಅವ್ರಿಗೆ ಕರೆಕ್ಟ್ ಆಗಿ ಒಂದು ಅರ್ಧ ಗಂಟೆ ಅವರಿಗೆ ಆದ ಒಂದು ಮೀಸಲಾಗಿ ಟೈಮ್ ಇಟ್ರೆ ಇನ್ನಷ್ಟು ಅದ್ಭುತವಾಗಿ ರಚನೆ ಆಗ್ತಾ ಇತ್ತು ಈ ಒಂದು ಚಿತ್ರ. ಈಗ ಅಭಿನಂದನ್ ಅವರ ಚಿತ್ರವನ್ನ ಸಮಯ ಸ್ಟುಡಿಯೋದಲ್ಲಿ ಬಿಡಿಸಿರುವ ಚಿತ್ರ ಇದು. ನಟರಾಜ್ ಅವರು ತಮ್ಮದೇ ಆದ ಕೈ ಚಳಕವನ್ನ, ಒಂದೊಂದೇ ರೇಖೆಯನ್ನ ಎಳೆದು ಒಂದು ಅದ್ಭುತವಾದ ರೂಪವನ್ನ, ಅಭಿನಂದನ್ ಅವರ ರೂಪವನ್ನ ಕೊಟ್ಟಿದ್ದಾರೆ. ನಟರಾಜ್ ಅವರ ಒಂದು ಅದ್ಭುತವಾದ ಚಿತ್ರ ಈಗೆಲ್ಲ ಬಿಡಿಸಿ ಎಲ್ಲ ಆಯ್ತು, ನಾವು ನೋಡಿ ಆಯ್ತು. ನಿಜವಾಗಿ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಅನಿಸ್ತಾ ಇದೆ ಈ ಸ್ಟುಡಿಯೋದ ಒಂದು ಅವಕಾಶ ಜೊತೆಗೆ ಏನ್ ಫೀಲ್ ಆಗ್ತಾ ಇದೆ? ತುಂಬಾ ಸಂತೋಷ ಆಯ್ತು. ಕಲಾವಿದರಿಗೆ ಹೀಗೆ ನೀವು ಸ್ಫೂರ್ತಿ ಪ್ರೇರಣೆ ಕೊಟ್ಟು ಕರೆಸಿದ್ರಿ. ಜನರಿಗೂ ತುಂಬಾ ಲಕ್ಷಾಂತರ ಜನರಿಗೆ, ಕನ್ನಡ ನಾಡಿನ ಎಲ್ಲಾ ಮುಕ್ಕೋಟಿ ಜನರಿಗೂ ನಾನು ಪರಿಚಯ ಆದೆ. ಅದು ತುಂಬಾ ರೋಮಾಂಚನ ಆಗ್ತಾ ಇದೆ ನನಗೆ. ಧನ್ಯವಾದಗಳು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸಮಯ, ನಿಮ್ಮ ಪರಿಚಯಕ್ಕೆ ಕಾರಣವೇ ನಿಮ್ಮ ಈ ಒಂದು ಪ್ರತಿಭೆ. ನೀವು ಬಿಡಿಸಿಲ್ವಾ ಈ ಒಂದು ಚಿತ್ರ. ನಿಮ್ಮ ಈ ಚಿತ್ರದಿಂದ ಸಾಕಷ್ಟು ಶ್ರಮ ಇದೆ. ನೀವೇ ಹೇಳಿದ್ರೆ ಮಾತಾಡ್ತಾ ಒಂದು 20 ವರ್ಷದಿಂದ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ.
ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಭಿನಂದನ್ ಅವರ ಒಂದು ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ಈ ಯುವಕರಿಗೂ ಕೂಡ ಅಭಿನಂದನ್ ಅವರು ಮಾದರಿ. ನೀವು ಚಿತ್ರ ಬಿಡಿಸಿದಾಗ ನಾನು ಆವಾಗಲೇ ಹೇಳಿದೆ, ಭಾವನೆಗಳು ಅದರಲ್ಲಿ ಇದೆ, ಅದರಲ್ಲಿ ಶೌರ್ಯ ಕಾಣ್ತಾ ಇದೆ, ಅಭಿನಂದನ್ ಅವರ ಮುಖ ಕಾಣ್ತಾ ಇದೆ. ಎಲ್ಲರ ದೃಷ್ಟಿಯಲ್ಲಿ ಕೂಡ ಇವತ್ತು ಅಭಿನಂದನ್ ನಿಲ್ತಾರೆ ಅಂದ್ರೆ ಅವರ ಒಂದು ಅದ್ಭುತವಾದ ಚಿತ್ರ ಕೊಟ್ಟಾಗ್ಲೇ ಗೊತ್ತಾಗುತ್ತೆ, ಜನರು ಕೂಡ ಆ ಫೀಲ್ ಕೊಡಬೇಕಾಗುತ್ತೆ. ನೀವು ಆ ಫೀಲ್ ಅನ್ನು ಕೂಡ ಕೊಟ್ಟಿದ್ದೀರಿ. ಇದ್ರ ಜೊತೆಗೆ ಒಂದು ಸಂದೇಶ ಕೂಡ ನಿಮ್ಮಿಂದ ಹೋಗಬೇಕು. ಯಾಕೆ ಅಭಿನಂದನ್ ಅವರ ಚಿತ್ರವನ್ನು ಬಿಡಿಸಿದ್ರಿ ಅಂತ ಸಾಕಷ್ಟು ಮಂದಿ ಕೇಳ್ತಾರೆ. ಏನಕ್ಕೋಸ್ಕರ ಬಿಡಿಸಿದ್ರಿ? ಜೊತೆಗೆ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಂದಿನ ಯುವಕರು ಎಲ್ಲ ವಿದ್ಯಾವಂತರು ಸರ್. ಈಗಿನ ನಾವು ಚಿಕ್ಕವರಿದ್ದಾಗ ನಮಗೆ ಕಲೀಲಿಕ್ಕೆ ಇದು ಮಾಡಲಿಕ್ಕೆಲ್ಲ ನಾವು ಹುಡ್ಕೊಂಡು ಹೋಗ್ಬೇಕಿತ್ತು. ನಾವೆಲ್ಲ ಈ ಲೈಬ್ರರಿ ಅದೆಲ್ಲ, ಈ ಬುಕ್ಕು ಗ್ರಂಥಾಲಯಗಳನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಹಾಗಿಲ್ಲ, ಇಂಟರ್ನೆಟ್ ಅಲ್ಲಿ ಇದೆ, ಎಲ್ಲ ಇದೆ, ಬೇಗ ಸಿಗ್ತಾ ಇದೆ. ಅದನ್ನ ದುರ್ಬಳಕೆ ಮಾಡ್ಲಾರ್ದನೆ ಬಳಸ್ಕೊಂಡು ದೇಶ ಪ್ರೇಮನೋ ಅಥವಾ ತಮ್ಮ ಒಂದು ಆತ್ಮೋನ್ನತಿ ಅಥವಾ ಜ್ಞಾನಾರ್ಜನೆಗೆ ಅದನ್ನ ಬಳಸ್ಕೋಬೇಕು ಅಂತ ನನ್ನ ಒಂದು ವಿನಂತಿ. ಥ್ಯಾಂಕ್ ಯು ನಟರಾಜ್ ಅವರು, ನಮ್ಮ ಸ್ಟುಡಿಯೋದಲ್ಲಿ ಬಂದು ಇಷ್ಟು ಅದ್ಭುತವಾದ ಚಿತ್ರವನ್ನು ಬಿಡಿಸಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ನಟರಾಜ್ ಅವರು ಬಿಡಿಸಿರುವಂತಹ ಚಿತ್ರ. ನೋಡಿದ್ರಿ, ಅಭಿನಂದನ್ ಅವರು ನಮ್ಮ ಸ್ಟುಡಿಯೋಗೆ ಬಂದಂತಹ ಫೀಲ್ ನಮಗೂ ಆಯ್ತು, ನೀವು ನೋಡಿದ್ರೆ ನಿಮಗೂ ಅನಿಸಿರುತ್ತೆ. ಇದು ಈ ಹೊತ್ತಿನ ವಿಶೇಷ ಸಮಯ ಸಮಾಚಾರ ನಿರಂತರ.